ಅಶ್ವಥ್ ನಾರಾಯಣ ಮತ್ತು ವಿಜೇಂದ್ರ ಅವರು, ಆಮೇಲೆ ನಮ್ಮ ಯುವ ಮುಖಂಡರು, ಸಿನಿಮಾ ರಂಗದವರು, ಮಾನ್ಯ HD ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯವರು, ಇವರೆಲ್ಲ ಸೇರಿ ರಾಜ್ಯದಲ್ಲಿ ನಡೆದಿರುವಂಥ ಸ್ಮಾರ್ಟ್ ಮೀಟರ್ ಹಗರಣ 15,000 ಕೋಟಿ, 15,668 ಕೋಟಿ ಇತ್ತು. ಅವರು ಆಪಾದನೆ ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ಗಳದ್ದು 15,668 ಕೋಟಿ ಅಂತಾರೆ. ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟೇನೆ 1,500 ಕೋಟಿ ಇದು. ಇಡೀ ಹಂಗಾದ್ರೆ ನೀವು ಕರೆಕ್ಟ್. ನಮ್ಮ ಮೂರ್ತಿಯವರು ಹೇಳ್ತಾ ಇರುವಂಥದ್ದು 100 ಕುರುಡು ಸತ್ಯ. ಈ ಥರ ಒಂದು ರಾಜ್ಯದಲ್ಲಿ 15,000 ಕೋಟಿ ಹಗರಣ ಅಂತಂದ್ರೆ ಇಡೀ ದೇಶಾದ್ಯಂತ 23 ರಾಜ್ಯಗಳಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಅವರೇ ಎಲ್ಲಾನು ಅಳವಡಿಸ್ಕೊಂಡಿದ್ದಾರೆ. ಎಷ್ಟು ಸಾವಿರ ಕೋಟಿ BJP ಅವರು ಹೊಡೆದವ್ರು ಎನ್ನುವಂಥದ್ದು ಅಶ್ವಥ್ ನಾರಾಯಣ ದಯಮಾಡಿ ದಾಖಲೆಯನ್ನು ಕೊಡಬೇಕು. ಟೋಟಲ್ ಕಾಸ್ಟ್ ಏನೇ ಇನ್ವಾಲ್ವ್ಮೆಂಟ್ ಈಸ್ ಓನ್ಲಿ 1,500 crores, 15,668 ಕೋಟಿ ಅಂತಾರೆ. ಒಂದು ಮೀಟರ್ ಕಾಸ್ಟ್ ಇದು ನಾವು ಫಿಕ್ಸ್ ಮಾಡಿರುವಂಥದ್ದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇಟ್ ಈಸ್ ಕಾಸ್ಟಿಂಗ್ 4,998 rupees. 5,000 ರೂಪಾಯಿಗೆ 2 ರೂಪಾಯಿ ಕಮ್ಮಿ, 4,998 ರೂಪಾಯಿ. ಇದ್ರ ಕಾಸ್ಟು 4,998 ರೂಪಾಯಿ. ಇದನ್ನು ಮೇಂಟೆನೆನ್ಸ್ AMI ಅಂತ ಕರಿತೀವಿ, ಆನ್ಯುಯಲ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ. AMI ಅಂದರೆ ಆನ್ಯುಯಲ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್. ಸಾಫ್ಟ್ವೇರ್ನ ಮೇಂಟೈನ್ ಮಾಡುವಂಥದ್ದಕ್ಕೆ ಒಂದು ತಿಂಗಳಿಗೆ ಚಾರ್ಜ್ ಮಾಡುವಂಥದ್ದು 75 ರೂಪಾಯಿ. 75 ರೂಪಾಯಿ ಅಷ್ಟೇ. ಆದರೆ ಇಲ್ಲಿ ಅವನು ಯಾರು ಮೀಟ್ರನ್ನ ಅಳವಡಿಸ್ತಾ ಇದ್ದಾನಲ್ಲ, ಕಾಂಟ್ರಾಕ್ಟರ್, ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದಾನೋ ಅದನ್ನು ಇಲ್ಲೇ ಮಾಡ್ತಾವೆ. ಈ ಆನ್ಯುಯಲ್ ಮೇಂಟೆನೆನ್ಸ್ ಇನ್ಫ್ರಾಸ್ಟ್ರಕ್ಚರ್ AMI ಅಮೌಂಟ್ ಇದೆಯಲ್ಲ, ವರ್ಷ ತಿಂಗಳ ಕಟ್ಟುವಂಥದ್ದಲ್ಲ, 10 ವರ್ಷಕ್ಕೆ ಒಂದೇ ಸರಿ ತಗೋತಾವನೆ. 10 ವರ್ಷದ ಅಮೌಂಟನ್ನು ಅಡ್ವಾನ್ಸ್ ಆಗಿ ತಗೋತಾ ಇದ್ದಾನೆ. ಅಂದರೆ 9,000 ರೂಪಾಯಿ 10 ವರ್ಷಕ್ಕೆ ಆನ್ಯುಯಲ್ ಮೇಂಟೆನೆನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟು. ಇದು 4,998 ರೂಪಾಯಿ ಮೀಟ್ರ್ ಕಾಸ್ಟು. ಮೇಂಟೆನೆನ್ಸ್ ಚಾರ್ಜು 9,000 ರೂಪಾಯಿ. ಅಂದರೆ ಎಷ್ಟಾಯಿತು? 13,998 ರೂಪಾಯಿ. 14,000 ರೂಪಾಯಿ ಬೀಳುತ್ತೆ. ಯಾರಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಟೆಂಪರರಿ ಕನೆಕ್ಷನ್ ತಗೊಳ್ಳುವಂಥವ್ರಿಗೆ, ಹೊಸದಾಗಿ ಕಟ್ಟಿರುವಂಥವ್ರಿಗೆ ಮಾತ್ರ. ಹಳಬ್ರಿಗೆ ಆಪ್ಷನ್ ಉಂಟು, ಬೇಕಾದ್ರೆ ತಗೊಬೋದು, ಬೇಡ ಅಂದರೆ ಬಿಡ್ಬೋದು. ನಿಮ್ಮನ್ನು ನಾವು ಫೋರ್ಸ್ ಮಾಡ್ತಾ ಇಲ್ಲ. 3 ಕೋಟಿ ಮೀಟರ್ಸ್ಗಳಿಗೂ ಅಳವಡಿಸ್ತಾ ಇಲ್ಲ ನಾವು, ಬರೀ 4 ಲಕ್ಷ ಮೀಟರ್ಸ್ಗಳಿಗೆ ಮಾತ್ರ ಅಳವಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದ್ರಲ್ಲಿ ಹಗರಣ ಎಲ್ಲಿ ಬಂತು, ಯಾಕೆ ಬಂತು, ದಯಮಾಡಿ ಹೇಳಬೇಕು. ನಿಮ್ಮ ಕಾನೂನು, ನೀವು ಕೊಟ್ಟಿರುವಂಥ ಕಾನೂನು 2022ರಲ್ಲಿ ಮತ್ತೆ ಗೆಜೆಟ್ ನೋಟಿಫಿಕೇಶನ್ ತಗೊಂಬಂದು ಇಡೀ ದೇಶಾದ್ಯಂತ ಕಂಪಲ್ಸರಿಗೆ ಅಳವಡಿಸಬೇಕು. ಅಳವಡಿಸದೇ ಇದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಕೇಂದ್ರ ಸರ್ಕಾರದಿಂದ ಏನು ಕೊಡ್ತೀವೋ ಅದನ್ನು ಕಟ್ ಮಾಡ್ತೀವಿ ಅಂತ ಹಾಕವ್ರೆ. ಕಟ್ ಮಾಡ್ತೀವಿ ಅಂತಾರೆ. ಇದರಲ್ಲಿ ಒಂದು ಸ್ಕೀಮ್ ಇದೆ, RDSS ಅಂತ. DSS ಅಂದರೆ ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸ್ಕೀಮ್ ಅಂತ. RDSS ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಇದು RDSS ಸ್ಕೀಮ್ ಒಳಗಡೆ ಕರ್ನಾಟಕವನ್ನು ತಗೊಂಡಿಲ್ಲ ಸೆಂಟ್ರಲ್ನವರು. ಯಾಕೆ? ದಯಮಾಡಿ ಅದಕ್ಕೆ ಏನು ಅಂಥದ್ದು ಹೇಳಿ ಅಶ್ವಥ್ ನಾರಾಯಣ ಅವರೇ. ಕರ್ನಾಟಕವನ್ನು ಹೊರತುಪಡಿಸಿದ್ದೀರಿ. ಇಡೀ ದೇಶದಲ್ಲಿ RDSS ಸ್ಕೀಮ್ ಇದೆ. RDSS ಸ್ಕೀಮ್ ಇದ್ದರೆ ಒಂದು ಮೀಟ್ರಿಗೆ 900 ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಕೇಂದ್ರದವರು. 900 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಮ್ಮ ರಾಜ್ಯಕ್ಕಿಲ್ಲ. ಯಾಕೆಂದರೆ RDSS ವ್ಯಾಪ್ತಿಗೆ ತಗೊಂಡಿಲ್ಲ ನೀವು ನಮ್ಮ ರಾಜ್ಯವನ್ನು. ಯಾಕೆ ತಗೊಂಡಿಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳಬೇಕು. ಸಮಸ್ಯೆ ಏನು ಅನ್ನುವಂಥದ್ದು ಹೇಳಬೇಕು. ಪ್ರೋಸೆಸ್ಸಲ್ಲಿದೆ ಅಂತ ಹೇಳ್ತಾ ಇದ್ದೀರಿ. ಎಷ್ಟು ಪತ್ರ ಬರೆದು ನಾವು ವಿ ಆರ್ ಅಂಡರ್ ಪ್ರೋಸೆಸ್, ಇಟ್ ಈಸ್ ಅಂಡರ್ ಪ್ರೋಸೆಸ್, ವಿ ಆರ್ ಗೋನ್ ಟು ಕನ್ಸಿಡರ್ ಕರ್ನಾಟಕ ಅಂಡರ್ RDSS ಅಂತ ನಿರಂತರವಾಗಿ ಹೇಳ್ಕೊಂಡು ತಿರುಗಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಿಮಗೆ ನಾಚಿಕೆ ಆಗಬೇಕು. BJPಯವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ, ನಿಮಗೆ ಜನಗಳೇ ಏನಾದರೂ ತಗೊಂಡು ಹೊಡಿತಾರೆ ನಿಮಗೆ ಮುಂದಿನ ದಿನಗಳಲ್ಲಿ. ಮಾನ ಮರ್ಯಾದೆ ಏನಾದರೂ ಇದ್ದರೆ ನಿಮಗೆ 900 ರೂಪಾಯಿ ಸಬ್ಸಿಡಿ ಕೊಡೋದನ್ನ ನೀವು ಅಶ್ವಥ್ ನಾರಾಯಣ ಅವರು ಸುಳ್ಳು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅನ್ನುವಂಥದ್ದಕ್ಕೆ ನೋಡಿದ್ರೆ
ಮಾಧ್ಯಮದ ಮುಂದೆ ಬಂದು ಇಡೀ ದೇಶಾದ್ಯಂತ ಬೇರೆ ಕಡೆ ಯು ಪಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬರೀ 900 ರೂಪಾಯಿ ಮೀಟ್ರ್ ಸಿಗ್ತದೆ ಅಂತ ಹೇಳ್ತೀರಿ. 900 ರೂಪಾಯಿಗೆ ಈ ಸ್ಮಾರ್ಟ್ ಮೀಟ್ರ್ ಸಿಗ್ತದೆ ಅಂತ ಊರಲ್ಲೇ ಹೇಳ್ಕೊಂಬರ್ತಾ ಇದ್ದೀರಾ. ದಯಮಾಡಿ ಅಶ್ವಥ್ ನಾರಾಯಣರವರೇ, ಯಾವ ಕಂಪ್ನಿ 900 ರೂಪಾಯಿ ಮೀಟ್ರ್ ಕೊಡ್ತಾರೆ? ಆ ಕಂಪ್ನಿ ಅಡ್ರೆಸ್ ಏನು, ಯಾವ ಊರೋನು ಅವನು, ಇಲ್ಲ ನಿಮ್ಮದೇ ಬಿನಾಮಿದ ಏನು ಅನ್ನುವಂಥದ್ದು ಅಡ್ರೆಸ್ ಕೊಟ್ಟರೆ ನಾನೇ ಕರ್ಕೊಂಡೋಗಿ ಮಾನ್ಯ ಸಿದ್ದರಾಮ ಮುಖ್ಯಮಂತ್ರಿಗಳು ಮತ್ತು ಜಾರ್ಜ್ ಮುಂದುಗಡೆ ನಿಲ್ಲಿಸಿ ದಯಮಾಡಿ ಇವನು 900 ರೂಪಾಯಿ ಮೀಟ್ರ್ ಕೊಡ್ತಾನೆ ಸರ್, ಇವನ ಕಡೆಯಿಂದ ನಾವು ಅಳವಡಿಸ್ಕೊಳ್ಳೋಣ ಅಂತ ಕಾಂಟ್ರಾಕ್ಟನ್ನು 100ಕ್ಕೂ 100 ನಮ್ಮ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ. 900 ರೂಪಾಯಿ ಸ್ಮಾರ್ಟ್ ಮೀಟ್ರ್ ಕೊಡುವಂಥ ಯಾವನಾದರೂ ಇದ್ದರೆ ಅವನು ದಯಮಾಡಿ ಕರ್ಕೊಂಬಂದು ನಾವು ಅವನ ಮೂಲಕನೇ ಮೀಟ್ರ್ಗಳನ್ನ ಅಳವಡಿಸುವಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತೀವಿ. ವಿ ವಿಲ್ ಗಿವ್ ಯು ಅಶ್ಯೂರೆನ್ಸ್. ಅಶ್ವಥ್ ನಾರಾಯಣರವರೇ, ನೇರವಾದ ಒಂದು ಪ್ರಶ್ನೆ ನಾನು ಬೆಂಗಳೂರಲ್ಲಿ ಕೇಳಿದ್ದೀನಿ, ಉತ್ತರ ಕೊಟ್ಟಿಲ್ಲ. ನೇರವಾಗಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಇದನ್ನು ಯಾಕೆ ಅಪೋಸ್ ಮಾಡ್ತಾ ಇದ್ದೀರಿ? ಯಾಕೆ ಅಪೋಸ್ ಮಾಡ್ತಾ ಇದ್ದೀರಿ ಹೇಳ್ರಿ ದಯಮಾಡಿ. ಹಿತಾಸಕ್ತಿ ಏನು, ಇಂಟ್ರೆಸ್ಟ್ ಏನು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಈಗ ನಿಮಗೆ ಮಾಧ್ಯಮದ ಮೂಲಕ ಅಶ್ವಥ್ ನಾರಾಯಣ ಅವರ ಅಪಾದನೆ, ಅಶ್ವಥ್ ನಾರಾಯಣ ಅಬ್ಜೆಕ್ಟ್ ಮಾಡ್ತಾ ಇರುವಂಥದ್ದು, ವಿಜಯೇಂದ್ರ ಅವರು ಅಬ್ಜೆಕ್ಟ್ ಮಾಡ್ತಾ ಇರುವಂಥದ್ದು, ಕೆಲವು BJP ಮುಖಂಡರುಗಳು ಅಬ್ಜೆಕ್ಟ್ ಮಾಡ್ತಾ ಇರುವಂಥ ಉದ್ದೇಶ ಇಷ್ಟೇ. ಟೆಂಡರ್ ಕರೆದಿದ್ದೋ ನಾವು. ಟೆಂಡರಲ್ಲಿ 1 ಲಕ್ಷ ಮೀಟರ್ಸ್ಗಳನ್ನ ಅಳವಡಿಸಿರುವಂಥದ್ದು ಒಂದು ಪ್ರಮುಖವಾದಂಥ ಕ್ವಾಲಿಫಿಕೇಷನು. ನಾವು ಕಾಂಟ್ರಾಕ್ಟ್ ಕೊಟ್ಟಿರುವಂಥದ್ದು, ಕಾಂಟ್ರಾಕ್ಟ್ ಬಿಡ್ಡಲ್ಲಿ ತಗೊಂಡುಕೊಂಡಿರುವಂಥ ವ್ಯಕ್ತಿ ಕಂಪನಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತ. ಅವನು 10 ಲಕ್ಷ ಮೀಟರ್ಗಳನ್ನ ಅಳವಡಿಸಿರುವಂಥ ಅನುಭವ ಇದೆ. ಇಲ್ಲ, ಬರೀ ರಾಜ್ಯದಲ್ಲಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ 10 ಲಕ್ಷ ಇತರೆ ಎಸ್ಕಾ ಮೀಟರ್ಸ್ಗಳನ್ನ ಅಳವಡಿಸಿರುವಂಥ ಅನುಭವ ಅವನಿಗಿದೆ. ಸುಮಾರು 16 ಟೆಂಡರ್ ಅಪ್ಲಿಕೇಶನ್ಸ್ ಬಂದಿದ್ದು, ಅದರಲ್ಲಿ ಸ್ಕ್ರೂಟಿನಿ ಮಾಡಿ ಮಾನದಂಡವನ್ನು ಅನುಸರದೇ ಇರುವಂಥದ್ದಲ್ಲಿ ರಿಜೆಕ್ಟ್ ಆಗಿ ಫೈನಲ್ ಆಗಿ 3 ಗುತ್ತಿಗೆದಾರರು ಶಾರ್ಟ್ ಲಿಸ್ಟ್ ಆದರು. 3 ಗುತ್ತಿಗೆದಾರರು, ಒಂದು ರಾಜಶ್ರೀ ಎಲೆಕ್ಟ್ರಿಕಲ್ಸ್, ಇನ್ನೊಂದು VR ಪಾಟೀಲ್ ಎಲೆಕ್ಟ್ರಿಕಲ್ ಕಂಪನಿ, VR ಪಾಟೀಲ್, ಮೂರನೇದು ಸಹ್ಯಾದ್ರಿ ಎಲೆಕ್ಟ್ರಿಕಲ್ಸ್. ಫೈನಲ್ ಬಿಡ್ಡಲ್ಲೇ ಸಹ್ಯಾದ್ರಿ ಎಲೆಕ್ಟ್ರಿಕಲ್ಸ್ ರಿಜೆಕ್ಟ್ ಆಯಿತು. ಅಂತಿಮವಾಗಿ ಕ್ವಾಲಿಫಿಕೇಷನ್ಸ್ ಆಧಾರದ ಮೇಲೆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ಗೆ ಮತ್ತು VR ಪಾಟೀಲ್ ಇಬ್ಬರು ಮಧ್ಯದಲ್ಲಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ಗೆ ಬಿಡ್ ಆಯಿತು. ಅಶ್ವಥ್ ನಾರಾಯಣರವರೇ, ದಯಮಾಡಿ ನೀವು ಓಪನ್ ಉತ್ತರವನ್ನು ಕೊಡಿ. ಸಹ್ಯಾದ್ರಿ ಎಲೆಕ್ಟ್ರಿಕಲ್ಸ್ ಯಾರ್ದದು? ಆ ಕಂಪನಿ ಯಾರ್ದು? ಗುತ್ತಿಗೆದಾರ ಯಾರು? ಅವ್ರಿಗೂ ನೀವು KGF ಸಿನಿಮಾ ತೆಗೆದ್ರಲ್ಲ ನಿಮ್ಮ ಬ್ರದರು, ಅವ್ರಿಗೆ ಏನು ಸಂಬಂಧ? ಈ ಕಂಪ್ನಿ ರಿಜೆಕ್ಟ್ ಆಗ್ತಿದ್ದಂಗೆ ನೀವು ಕೆಂಡಾಮಂಡಲ ಆಗಿ ಮಾಧ್ಯಮಗಳ ಮುಂದೆ ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಲ್ಲ, ಯಾಕೆ? ಸಹ್ಯಾದ್ರಿ ಎಲೆಕ್ಟ್ರಿಕಲ್ ಕಂಪನಿಗೆ ಮತ್ತು ನಿಮಗೂ ಸಂಬಂಧವೇನು? ನಿಮ್ಮ ಆ ಸಹ್ಯಾದ್ರಿ ಎಲೆಕ್ಟ್ರಿಕಲ್ ಕಂಪನಿ ರಿಜೆಕ್ಟ್ ಆದಮೇಲೆ ನೀವು ವೈಲ್ಡ್ ಆದ್ರಿ ಯಾಕೆ ನಿರಂತರವಾಗಿ ಸುಮ್ಮನೆ ಆಪಾದನೆ ಮಾಡ್ತಾ ಇರುವಂಥ ವ್ಯವಸ್ಥೆ ಏನು ಅನ್ನುವಂಥ ದಯಮಾಡಿ ಒಂಚೂರು ಹೇಳ್ಬೇಕಲ್ಲ. ನಿಮ್ಮ ಕರ್ಮಕಾಂಡ ಏನಿದೆ ಅನ್ನುವಂಥದ್ದು ನೋಡಿ, ಮುಂದಿನ ದಿನಗಳಲ್ಲಿ ನಾವು ಎಪಿಸೋಡ್ ಮೂಲಕ ಬಿಡ್ತೀವಿ. ನೋಡಿ, ನನ್ನ ಹತ್ರ ಇದೆ ಇಲ್ಲಿ ಪೂರ್ತಿ ನೋಡಿ, ಪಟ್ಟಿ ಸಮೇತ ತಗೊಂಬಂದಿದ್ದೀನಿ. ಇಲ್ಲಿದೆ ಅಶ್ವಥ್ ನಾರಾಯಣ ಅವರ ಕರ್ಮಕಾಂಡ 2011ನೇ ಇಸ್ವಿಯಿಂದ ಇಲ್ಲಿಯವರೆಗೆ. 2011ರಲ್ಲಿ ಅವರ ಬಂಡವಾಳ ಎಷ್ಟೋ, ಅವ್ರ ಹಿನ್ನೆಲೆ ಏನು ಎತ್ತ, ಈಗ ಎಷ್ಟಕ್ಕೆ ಬದುಕಿದ್ದಾರೆ, ಎಲ್ಲಿ ಬಿನಾಮಿ ಆಸ್ತಿಗಳು ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ಒಂದಷ್ಟು ಮಾಹಿತಿಗಳು ನಮ್ಮ ಹತ್ರ ಇದಾವಿಲ್ಲೇ. ಮುಂದಿನ ದಿನಗಳಲ್ಲಿ ಬರ್ತೀವಿ. ನಿಮ್ಮ ಕಚೇರಿ ಮಲ್ಲೇಶ್ವರಂ ಕಚೇರಿಗೆ ಬಂದು ಬಿಡುಗಡೆ ಮಾಡ್ತೀವಿ ನಾವು.